ನಮಸ್ತೆ, ನಾನಿವತ್ತು ಮಕಾನ ಚೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮಕಾನ, ಜಜ್ಜಿಕೊಂಡಿರುವಂಥ ಬೆಳ್ಳುಳ್ಳಿ, ಶೇಂಗಾ, ಬಾದಾಮಿ, ಗೋಡಂಬಿ, ಕರಿಬೇವಿನ ಸೊಪ್ಪು, ಚಿಲ್ಲಿ ಪೌಡರ್, ಉಪ್ಪು, ಹಳದಿ ಪೌಡರ್, ಎಣ್ಣೆ. ಮೊದಲಿಗೆ ಮಕಾನನ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕದೇನೆ ಮಕಾನನ ಮೊದಲಿಗೆ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಕಡಾಯಿ ಕಾದಿದೆ. ಮಕಾನನ ನೀವು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಕ್ರಿಸ್ಪಿ ಆಗಬೇಕಿದು ಮಕಾನ, ಆ ಥರ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ಇದನ್ನು ನಾನು ತಗೊಂಡ್ಬಿಡ್ತೀನಿ. ಇದು ಕ್ರಿಸ್ಪಿ ಆಗಬೇಕು. ಈಗ ಒಗ್ಗರಣೆ ಇಟ್ಕೊಳ್ಳೋಣ. ಈಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ. ಫ್ರೈ ಮಾಡ್ಕೋಬೇಕಲ್ಲ. ಮೊದಲಿಗೆ ನಾನು ಗೋಡಂಬಿನ ಹಾಕೊಂಡ್ಬಿಡ್ತೀನಿ. ಫ್ರೈ ಮಾಡ್ಕೊಂಬಿಡಿ. ಫ್ರೈ ಮಾಡ್ಕೊಳ್ಳಿ. 10 ನಿಮಿಷದಲ್ಲಿ ಆಗಿ ಹೋಗುತ್ತೆ ಇದು ಮಕಾನ ಚೂಡ. ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ. ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮಗಳದು ಒಂದು ಚಾನಲ್ ಬರ್ತಾ ಇದೆ, ಆದ್ಯಾಸ್ ಗೀಗಲ್ ಗಲಾಕ್ಸಿ ಅಂತ. ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಇದು ಫ್ರೈ ಆಗಿದೆಯಲ್ಲ, ಈಗ ಇದು ಫ್ರೈ ಆಗಿದೆ. ನಾನು ಇದನ್ನು ತಗೊಂಡ್ಬಿಡ್ತೀನಿ. ಒಂದು ಬೌಲಲ್ಲಿ ತಗೊಂಡ್ಬಿಡ್ತೀನಿ ನಾನು. ಈಗ ಇದಕ್ಕೆ ನಾನು ಗೋಡಂಬಿ ಹಾಕೊಂಡ್ಬಿಡ್ತೀನಿ. ಎಣ್ಣೆ ಜಾಸ್ತಿ ಕಾದ್ರೆ ಸ್ಟವ್ ಬಂದ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಎಣ್ಣೆ ಜಾಸ್ತಿ ಕಾದಿದೆ ಅಂತ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಗೋಡಂಬಿನ ಸ್ವಲ್ಪ ಕೆಂಪಿಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬಾ ಕೆಂಪು ಮಾಡ್ಕೊಂಡ್ರೆ ಏನಾಗುತ್ತೆ, ಕಹಿ ಬಂದುಬಿಡುತ್ತೆ ಬಾಯಲ್ಲಿ, ನಿಮಗೆ ಆ ಟೇಸ್ಟ್ ಕೊಡೋದಿಲ್ಲ. ಇದರಲ್ಲೇ ಹಾಕೊಂಡ್ಬಿಡಿ, ಒಂದರಲ್ಲೇ ಹಾಕೊಂಡ್ಬಿಡಿ ಫ್ರೈ ಮಾಡಿಕೊಂಡು. ಈಗ ಇದಕ್ಕೆ ನಾನು ಶೇಂಗಾ ಹಾಕೊಂಡ್ಬಿಡ್ತೀನಿ. ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಫ್ರೈ ಆಗಿದೆಯಲ್ಲ, ಇದಕ್ಕೆ ನಾನೀಗ ಇದನ್ನೇನು ಶೇಂಗಾನು ಬೌಲಿಗೆ ತೆಗೆಯೋದಿಲ್ಲ, ಇದರಲ್ಲೇ ಬಿಡ್ತೀನಿ. ಇದು ಶೇಂಗಾ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕೋತೀನಿ. ಇದಕ್ಕೆ ಮಕಾನ ಚೂಡಕ್ಕೆಲ್ಲ ಬೆಳ್ಳುಳ್ಳಿ ಹಾಕೋದಿಲ್ಲ, ಬಟ್ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತುಂಬಾ ಟೇಸ್ಟಿ ಇರುತ್ತೆ. ಟ್ರೈ ಮಾಡಿ ಒಂದ್ಸರಿ ಬೆಳ್ಳುಳ್ಳಿ ಹಾಕಿ ನೋಡಿ. ಈಗ ಕರಿಬೇವಿನ ಸೊಪ್ಪು ಹಾಕೊಂಡ್ಬಿಡ್ತೀನಿ. ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಹಳದಿ ಪೌಡರ್ ಹಾಕೊಂಡ್ಬಿಡ್ತೀನಿ. ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಸ್ಟವ್ ಬಂದ್ ಮಾಡ್ಕೊತೀನಿ. ಸ್ಟವ್ ಬಂದ್ ಮಾಡ್ಕೊಂಡೆ ನೀವು ಚಿಲ್ಲಿ ಪೌಡರ್ ಹಾಕೊಳ್ಳಿ, ಇಲ್ಲ ಅಂದರೆ ಎಲ್ಲ ಹೊತ್ತು ಬಿಡುತ್ತೆ. ಚಿಲ್ಲಿ ಪೌಡರ್ ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಿ, ರುಚಿಗೆ ತಕ್ಕಷ್ಟು. ಇದಕ್ಕೆ ನಾನು ಸಕ್ಕರೆ ಪೌಡರ್ ಎಲ್ಲ ಹಾಕ್ತಾ ಇಲ್ಲ. ಆಲ್ರೆಡಿ ನಾನು ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಅದು ಸ್ವೀಟೇ ಇರುತ್ತೆ. ಈಗ ಸ್ವೀಟ್ ಇಷ್ಟ ಆಗ್ತಿದ್ರೆ ಸಕ್ಕರೆ ಪೌಡರನ್ನು ಒಗ್ಗರಣೆಯಲ್ಲೇ ಹಾಕೊಂಡ್ಬಿಡಿ. ಇದು ಗೋಡಂಬಿನ ಸ್ವೀಟ್ ಇರುತ್ತೆ ಅಂತ ನಾನು ಹಾಕೊಂಡಿಲ್ಲ. ಈಗ ಇವನು ಗೋಡಂಬಿ ಮತ್ತು ಬಾದಾಮಿನ ಇದರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಮಕಾನ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಚಟ್ಪಟ ಬೇಕು ಅಂದರೆ ಇದಕ್ಕೆ ಚಾಟ್ ಮಸಾಲ ಹಾಕೋಬೋದು. ಎಣ್ಣೆ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಕರೆಕ್ಟಾಗಿದೆ. ನಮಗೆ ಕೆಳಗಡೆಯಲ್ಲಿ ಎಣ್ಣೆ ಉಳಿದಿಲ್ಲ. ಸ್ವಲ್ಪ ಇದಕ್ಕೆ ಮಕಾನಕ್ಕೆ ಎಣ್ಣೆ ಜಾಸ್ತಿ ಹತ್ತುತ್ತೆ, ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಡಿ. ಈಗ ನಾವು ಚುರುಮುರಿ ಎಲ್ಲ ಒಗ್ಗರಣೆ ಹಾಕ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹತ್ತುತ್ತೆ ಇದು. ಎಣ್ಣೆ ಸ್ವಲ್ಪ ನೀವು ಜಾಸ್ತಿ ಹಾಕೊಂಡ್ಬಿಡಿ. ಈಗ ಇದು ರೆಡಿಯಾಗಿದೆ ನೋಡಿ. ಈಗ ಮಕಾನ ಚೂಡ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.